പ്രാസ്താവിക ഭാഷണ നടത്താൻ വേണ്ടി ബഹു അനീസ് കൗസരി ഉസാദ് അവർകളെ വിനയപൂർവ്വം പോഡിയമിലേക്ക് ക്ഷണിക്കുന്നു. അസ്സലാമു അലൈക്കും വറഹ്മത്തുള്ളാഹി വബറകാതുഹു. അൽഹംദുലില്ലാഹി റബ്ബിൽ ആലമീൻ. അസ്സലാത്തു വസ്സലാമു അലാ അഷ്റഫിൽ മുർസലീൻ വഅലാ ആലിഹി വസഹ്ബിഹി അജ്മഈൻ അൽഫായിസീന ബിറിദല്ലാഹി മാ ബഅദ്. അഊദു ബില്ലാഹി മിനശ് ശൈത്വാനിർ റജീം. ബിസ്മില്ലാഹിർ റഹ്മാനിർ റഹീം. വൽ അസ്ർ ഇന്നൽ ഇൻസാന ലഫീ ഖുസ്ർ ഇല്ലല്ലദീന ആമനൂ വഅമിലുസ് സ്വാലിഹാത്തി വതവാസൗ ബിൽ ഹഖ് ವತವಾಸೌ ಬಿಸ್ಸಬ್ರ್. ವೇದಿಕೆಯಲ್ಲಿ ಉಪಸ್ಥಿತರಿರುವ ಈ ಮಸೀದಿ ಮದ್ರಸಾ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರಾದಂತಹ ನನ್ನ ಆತ್ಮೀಯರಾದ ಅಬ್ದುಲ್ ಖಾದರ್ ಹಾಜಿ ಬಾಯಂಬಾಡಿ, ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬೆಳ್ಳಾರೆ ಜಮಾ ಮಸೀದಿ ಇದರ ಗೌರವಾನ್ವಿತ ಮುದರಿಸರು, ಶ್ರೇಷ್ಠ ವಿದ್ವಾಂಸರು ಆಗಿರುವಂತಹ ನಸೀಹದಾರಿ ಉಸ್ತಾದ್, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣವನ್ನು ನೀಡಲಿಕ್ಕಿರುವ SKSSF ಐಬಾದ್ ಇದರ ಪ್ರಮುಖ ದಾಯಿಯು, ಸಮಾಜದಲ್ಲಿ ಪರಿವರ್ತನೆ ನಡೆಸಬಲ್ಲಂತಹ ಪ್ರಭಾಷಣಗಾರರು ಆಗಿರುವಂತಹ ಆತ್ಮೀಯರಾದ ಅಸ್ಲಂ ಅಜ್ಹರಿ ಉಸ್ತಾದ್, ಕಣ್ಣೂರ್ ಅಸ್ಲಂ ಅಜ್ಹರಿ ಉಸ್ತಾದ್, ಕಾರ್ಯಕ್ರಮದಲ್ಲಿ ಸ್ವಾಗತ ಹೇಳಿದಂತಹ ಆತ್ಮೀಯರಾದ ಹನೀಫ್ ಉಸ್ತಾದ್, ವಿಶೇಷವಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನನ್ನ ಆತ್ಮೀಯರಾದ ಮಂಗಳ ಅಬೂಬಕರ್ ಹಾಜಿ ಜಕರಿಯಾ ಜಮಾ ಮಸೀದಿ ಬೆಳ್ಳಾರೆ ಇದರ ಅಧ್ಯಕ್ಷರು, ಅದೇ ರೀತಿಯಲ್ಲಿ ಹಮೀದ್ ಸುಳ್ಯ, ಅಬ್ದುಲ್ ಮಜೀದ್ ಬಾಳಾಯ, ಖಾಲಿದ್ ಬಿ ಎಂ ಮಾಡನ್ನೂರು, ನಾಸಿಮ್ ಪರ್ಲಂಪಾಡಿ, ಇಬ್ರಾಹಿಂ ಅಚ್ಚಿಕಳ್ಳು ಸಹಿತ ಇರುವಂತಹ ಗೌರವಾನ್ವಿತ ಅತಿಥಿಗಳೇ, ಉಲಮಾಗಳೇ, ನನ್ನ ಮುಂದಿರುವಂತಹ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಸಂದರ್ಭದಲ್ಲಿ ಸುದೀರ್ಘವಾದಂತಹ ಒಂದು ಪ್ರಾಸ್ತಾವಿಕ ಮಾತಿಗಲ್ಲ. ಅಲ್ಹಮ್ದುಲಿಲ್ಲಾ, ನೆಟ್ಟಾರು ಎನ್ನುವಂತಹ ಈ ಊರಿನಲ್ಲಿ ಈ ಸುಂದರವಾದಂತಹ ಒಂದು ಮದ್ರಸಾ ಇಲ್ಲಿ ತಲೆ ಎತ್ತಿ ನಿಂತಿರುವುದಾದರೆ, ಇದರಲ್ಲಿ ಈ ಮೊಹಲ್ಲಾದ ಸಮಿತಿಯ ಗೌರವಾನ್ವಿತ ಪದಾಧಿಕಾರಿಗಳು, ನನ್ನ ಪರಿಚಯದಲ್ಲಿರುವಂತಹ ಹಲವಾರು ನನ್ನ ಪ್ರೀತಿಯ ಗೌರವಾನ್ವಿತ ಪದಾಧಿಕಾರಿಗಳು, ಈ ಮಹಲ್ಲಿನ ಪ್ರೀತಿಯ ಸಹೋದರ ಸಹೋದರಿಯರು, ವಿಶೇಷವಾಗಿ ಇದಕ್ಕೆ ನೇತೃತ್ವ ಕೊಟ್ಟಂತಹ ಅಬ್ದುಲ್ ಖಾದರ್ ಹಾಜಿ ಬಾಯಂಬಾಡಿ, ಇವರೆಲ್ಲರ ಪರಿಶ್ರಮದ ಫಲವಾಗಿದೆ ಇಲ್ಲಿ ಈ ಮದ್ರಸಾ ಎದ್ದು ನಿಂತಿರುವಂಥದ್ದು. ಅಲ್ಲಾಹು ಸುಬ್ಹಾನಹು ವ ತಆಲಾ ಅವರ ಶ್ರಮವನ್ನು ಅಲ್ಲಾಹು ಕಬೂಲ್ ಮಾಡಲಿ. ನಾನು ಅಧಿಕ ವೇದಿಕೆಗಳಲ್ಲೂ ಕೂಡ ಕಾಣುವುದುಂಟು, ಆತ್ಮೀಯರಾದ ಅಬೂಬಕರ್ ಹಾಜಿ ಮತ್ತು ಅಬ್ದುಲ್ ಖಾದರ್ ಹಾಜಿ ಬಾಯಂಬಾಡಿ ಇಬ್ಬರೂ ಕೂಡ ಒಳಿತಿನ ಕಾರ್ಯಕ್ಕಾಗಿ, ಅಲ್ಲಾಹನು ಇಷ್ಟಪಟ್ಟಂತಹ ಕಾರ್ಯಕ್ಕಾಗಿ, ಅದು ಮದ್ರಸಗಳ ಕಾರ್ಯ ಇರಬಹುದು, ಮಸೀದಿಗಳ ಕಾರ್ಯ ಇರಬಹುದು, ವಿಶೇಷವಾಗಿ ದೀನಿ ಸಂಸ್ಥೆಗಳ ಕಾರ್ಯ ಇರಬಹುದು, ಯಾವುದೇ ಐಹಿಕವಾದ ಉದ್ದೇಶಗಳಿಲ್ಲದೆ, ಪ್ರಚಾರದ ಬಯಕೆ ಇಲ್ಲದೆ, ಯಾವುದೇ ಐಹಿಕವಾದಂತಹ ಏನೋ ಆ ವಿಚಾರಗಳಿಲ್ಲದೆ, ಬಹಳ ನಿಸ್ವಾರ್ಥವಾಗಿ ನಾವು ಕೇಳಿದಂತಹ ಸಂದರ್ಭದಲ್ಲಿ, ದೀನಿ ಕಾರ್ಯಕ್ಕೆ ಕೇಳಿದಂತಹ ಸಂದರ್ಭದಲ್ಲಿ ಸಮಸ್ತದ ಪ್ರತಿಯೊಂದು ಕಾರ್ಯಚಟುವಟಿಕೆಗಳಿಗೂ ಕೂಡ, ಅದು SKSFನ ಕಾರ್ಯಕ್ರಮಗಳಿಗೆ, ಸಮಸ್ತದ ಕಾರ್ಯಕ್ರಮಗಳಿಗೆ ತನ್ನಿಂದ ಆಗುವಂತಹ ದೊಡ್ಡ ಮಟ್ಟದ ಸಹಕಾರ, ಇಬ್ಬರೂ ಕೂಡ ಅಲ್ಲಾಹನ ದೀನಿಗಾಗಿ ಪರಸ್ಪರ ಅವರ ಸ್ನೇಹ, ನಾಳೆ ಅರಶಿನ ನೆರಳಿಗೆ ಅಲ್ಲಾಹು ಸುಬ್ಹಾನಹು ವ ತಆಲಾ, ಆ ಅರಶಿನ ಆತಿಥ್ಯಕ್ಕೆ ಅಲ್ಲಾಹು ಸುಬ್ಹಾನಹು ವ ತಆಲಾ ಅವರನ್ನು ತಲುಪಿಸಲಿ ಅಂತೇಳಿ ನಾವೆಲ್ಲರೂ ಕೂಡ ಪ್ರಾರ್ಥಿಸಲು ಬಾಧ್ಯಸ್ಥರು. ಅಲ್ಲಾಹು ಸುಬ್ಹಾನಹು ವ ತಆಲಾ ಅಂತಹ ಒಂದು ಪ್ರೀತಿಯಾಗಿ ಅವರ ಪ್ರೀತಿಯನ್ನು ಅಲ್ಲಾಹು ಮಾರ್ಪಡಿಸಲಿ. ಮದ್ರಸಾ ಶಿಕ್ಷಣದ ಕುರಿತು ಗೌರವಾನ್ವಿತ ನಸೀಹದಾರಿ ಉಸ್ತಾದರು ಈಗಾಗಲೇ ಸೂಚಿಸಿದ್ರು. ಶಿಕ್ಷಣಕ್ಕೆ ದೊಡ್ಡ ಪ್ರೋತ್ಸಾಹ ಕೊಟ್ಟಂತಹ ಧರ್ಮ ವಿಶುದ್ಧವಾದ ಇಸ್ಲಾಂ ಧರ್ಮ. ತೊಲಬುಲ್ ಇಲ್ಮಿ ಫರೀಲತುನ್ ಅಲಾ ಕುಲ್ಲಿ ಮುಸ್ಲಿಮ ಮುಸ್ಲಿಮ, ಎಲ್ಲ ಮುಸಲ್ಮಾನರ ಮೇಲೂ ಗಂಡು ಹೆಣ್ಣು ಎನ್ನುವಂತಹ ವ್ಯತ್ಯಾಸವಿಲ್ಲದೆ ಮುಸ್ಲಿಮರೆಲ್ಲರ ಮೇಲೂ ಧಾರ್ಮಿಕವಾದ ಶಿಕ್ಷಣ, ಇಸ್ಲಾಮಿನ ಧಾರ್ಮಿಕವಾದ ಪ್ರಾಥಮಿಕವಾದ ಶಿಕ್ಷಣವನ್ನು ಕಲಿತುಕೊಳ್ಬೇಕು ಅಂತೇಳಿ ಅನುಷ್ಠಾನಿಸಿದ, ಆದೇಶ ನೀಡಿದಂತಹ ಧರ್ಮವಾಗಿದೆ ವಿಶುದ್ಧವಾದ ಇಸ್ಲಾಂ ಧರ್ಮ. ಇಸ್ಲಾಂ ಧರ್ಮದ ಆರಾಧನಾ ಕ್ರಮಗಳನ್ನು ನೀವು ತೆಗೆದು ನೋಡುವುದಾದರೆ, ನಾವು ಆರಾಧಿಸುವಂತಹ ನಮ್ಮ ಆರಾಧನಾ ಕ್ರಮಗಳು, ನಮ್ಮ ವಿಶ್ವಾಸ ಶಾಸ್ತ್ರ, ಇದೆಲ್ಲವೂ ಕೂಡ ಜ್ಞಾನದಲ್ಲಿ, ಆ ಆರಾಧನಾ ಕ್ರಮಗಳಲ್ಲಿ ಸಮಾಜಶಾಸ್ತ್ರವಿದೆ, ಆ ಆರಾಧನಾ ಕರ್ಮದಲ್ಲಿ ಆರೋಗ್ಯಕ್ಕೆ ಬೇಕಾದಂತಹ ವಿಚಾರಗಳಿವೆ, ಆ ಆರಾಧನಾ ಕರ್ಮಗಳಲ್ಲಿ ಮನುಷ್ಯ ಉನ್ನತಿಗೆ ಬೇಕಾದಂತಹ ಎಲ್ಲ ರೀತಿಯ ಸ್ತರಗಳು ಕೂಡ, ಎಲ್ಲ ರೀತಿಯ ಕಾರ್ಯಗಳು ಕೂಡ ಆ ಆರಾಧನಾ ಕ್ರಮಗಳಲ್ಲಿ ಅಡಗಿವೆ.
ಆದುದರಿಂದಲೇ ಒಬ್ಬ ಮುಸ್ಲಿಂ ಆ ಆರಾಧನೆಯನ್ನು ಯಾವ ರೀತಿಯಲ್ಲಿ ನಿರ್ವಹಿಸಬೇಕು, ವಿಶುದ್ಧ ಕುರ್ಆನನ್ನು ಯಾವ ರೀತಿಯಲ್ಲಿ ಅದನ್ನು ಪಠಿಸಬೇಕು, ಆ ವಿಶುದ್ಧ ಕುರ್ಆನನ್ನು ಕಲಿಯುವುದಾದರೆ ಆ ಕಲಿಕೆಗೆ ಯಾವುದೆಲ್ಲ ಶಾಸ್ತ್ರಗಳು ಅವನು ಕಲಿತಿರಬೇಕು, ಇವೆಲ್ಲವೂ ಕೂಡ ವಿಶುದ್ಧವಾದ ದೀನಿನಲ್ಲಿ ಬಹಳ ಆಳವಾಗಿ ಅಧ್ಯಯನಾತ್ಮಕವಾಗಿ ಸಮಾಜದ ಎಡೆಯಲ್ಲಿ ಸಮುದಾಯದಲ್ಲಿ ಬೇರೂರಿರುವಂತಹ ತಿಳಿದಿರುವಂತಹ ವಿಚಾರವಾಗಿದೆ. ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಮತ್ತು ಸಹಾಬಾಗಳು ಕೂಡ ದೀನಿ ಧಾರ್ಮಿಕ ಜ್ಞಾನದಲ್ಲಿ ಆ ಧಾರ್ಮಿಕವಾದಂತಹ ಜ್ಞಾನದಲ್ಲಿ ಅಡಿಪಾಯವಾಗಿ ಬೆಳೆದಂತಹ ಒಂದು ಉತ್ತಮವಾದ ಸಮುದಾಯವನ್ನಾಗಿದೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಈ ಜಗತ್ತಿಗೆ ಸಮರ್ಪಿಸಿದ್ದು ಕೂಡ. ವಿಶುದ್ಧ ಕುರ್ಆನ್ ಅರಿವಿನ ಅಕ್ಷರದ ಜ್ಞಾನದ ಅಕ್ಷಯ ಗಣಿಯಾಗಿದೆ ವಿಶುದ್ಧ ಕುರ್ಆನ್. ಈ ವಿಶುದ್ಧ ಕುರ್ಆನಿನ ಪ್ರತಿಯೊಂದು ಸೂಕ್ತಗಳು ಕೂಡ ಅಲ್ಲಾಹನ ಕಲಾಮಾದ, ಈ ಲೋಕಕ್ಕೆ ಪ್ರಬೋಧಕರಾಗಿ ಬಂದಂತಹ ಅಂಬಿಯಾ ಮುರುಸಲುಗಳ ಅಂತಿಮ ಪ್ರವಾದಿಯಾದಂತಹ ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರಿಗೆ ಅವತೀರ್ಣಗೊಳ್ಳಲ್ಪಟ್ಟಂತಹ ವಿಶುದ್ಧವಾದ ಕುರ್ಆನ್. ಆ ಕುರ್ಆನ್ ಈ ಲೋಕದ ಕೊನೆಯವರೆಗೂ ಇಲ್ಲಿ ಅಲ್ಲಾಹನ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಮುಅಜಿಜತ್ತಾಗಿ ಮತ್ತು ಈ ಜಗತ್ತಿನ ಅತೀ ದೊಡ್ಡ ಅದ್ಭುತವಾಗಿ ನೆಲೆ ನಿಲ್ಲಬೇಕಾದಂತಹ ಅಲ್ಲಾಹನ ಕಲಾಂ. ಆ ಕಲಾಮನ ಪ್ರತಿಯೊಂದು ಹರ್ಫು ಕೂಡ ಅದ್ಭುತವಾಗಿದೆ. ಆ ಕಲಾಮಿನ ಪ್ರತಿಯೊಂದು ಸೂಕ್ತವೂ ಕೂಡ ಆಶ್ಚರ್ಯಕರವಾದ ಆಳವಾದ ಅಧ್ಯಯನದ ಮಜಲುಗಳಿರುವಂತಹ ದೊಡ್ಡ ದೊಡ್ಡ ಅಧ್ಯಯನದ ಲೋಕವನ್ನೇ ತೆರೆದಿಡುವಂತಹ ಸೂಕ್ತಗಳಾಗಿದೆ. ಆ ವಿಶುದ್ಧ ಕುರ್ಆನಿನ ಮೊದಲ ವಚನವೇ ಇಖ್ರ ಎಂದಾಗಿದೆ. ನೀನು ಓದಿಕೊಂಡು, ನೀನು ಓದು ಎನ್ನುವಂತಹ ಆ ಆದೇಶದೊಂದಾಗಿದೆ ವಿಶುದ್ಧ ಕುರ್ಆನ್ ಆರಂಭವಾಗುವಂಥದ್ದು. ಅದು ಕೂಡ ನೀನು ಓದು ಎನ್ನುವುದರಲ್ಲಿ ನಿಲ್ಲಿಸಲಿಲ್ಲ. ಇಖ್ರ ಬಿಸ್ಮಿ ರಬ್ಬಿಕಲ್ಲದಿ ಖಲಕ್, ನಿನ್ನನ್ನು ಸೃಷ್ಟಿಸಿದಂತಹ, ನಿನ್ನನ್ನು ಪರಿಪಾಲಿಸುವಂತಹ ಅಲ್ಲಾಹನ ನಾಮದಲ್ಲಿ ನೀನು ಓದಬೇಕು. ಮಾತ್ರವಲ್ಲ, ಆ ಅಲ್ಲಾಹನು ಎಂತವನು, ಅವನು ನಿನ್ನನ್ನು ಸೃಷ್ಟಿಸಿದ್ದಾನೆ. ಆ ಸೃಷ್ಟಿಯ ಕುರಿತು, ಆ ಸೃಷ್ಟಿಸಿದಂತಹ ಅಲ್ಲಾಹನ ಕುರಿತು, ಆ ಅಲ್ಲಾಹನೊಂದಿಗೆ ಕೃತಜ್ಞತೆಯೊಂದಿಗೆ ಅವನ ನಾಮದೊಂದಿಗೆ ಓದಲಿಕ್ಕೆ ಆಗಿದೆ ವಿಶುದ್ಧ ಕುರ್ಆನ್ ಆದೇಶಿಸುವಂಥದ್ದು. ಈ ವಿಶುದ್ಧ ಕುರ್ಆನಿನಲ್ಲಿ 700ಕ್ಕಿಂತಲೂ ಅಧಿಕ ಸ್ಥಳಗಳಲ್ಲಿ ಅಲ್ಲಾಹನ ದೃಷ್ಟಾಂತಗಳ ಕುರಿತು ಚಿಂತಿಸಲಿಕ್ಕೆ ಹೇಳ್ತದೆ. ಆ ಕುರ್ಆನಿನಲ್ಲಿ ಭೂಮಿಯ ಚಲನೆಯ ಕುರಿತು ಪ್ರತಿಪಾದಿಸಲ್ಪಡುತ್ತದೆ. ಆ ವಿಶುದ್ಧ ಕುರ್ಆನಿನಲ್ಲಿ ಸಮುದ್ರದ ಆಳದಲ್ಲಿ ನಡೆಯುವಂತಹ, ಸಮುದ್ರದ ಅಡಿಯಲ್ಲಿರುವಂತಹ ದೃಷ್ಟಾಂತಗಳ ಕುರಿತು, ಅದರಲ್ಲಿರುವಂತಹ ವೈಜ್ಞಾನಿಕವಾದ ವಿಸ್ಮಯಗಳ ಕುರಿತು ವಿಶುದ್ಧ ಕುರ್ಆನ್ ಬೆಳಕು ಚೆಲ್ತದೆ. ಆಕಾಶದಲ್ಲಿರುವಂತಹ ಖಗೋಳ ಶಾಸ್ತ್ರದ ಕುರಿತು ವಿಶುದ್ಧ ಕುರ್ಆನ್ ಹೇಳ್ತದೆ. ವಶಂಸು ತಜ್ರೀಲಿ ಮುಸ್ತಖರ್ರಿನ್ ಲಹಾ, ಸೂರ್ಯನು ಚಲಿಸುವಂತಹ ಪಥದ ಕುರಿತು ವಿಶುದ್ಧ ಕುರ್ಆನ್ ಹೇಳ್ತದೆ. ಈ ವಿಶುದ್ಧ ಕುರ್ಆನ್ ಮುಅ್ಮಿನಾದ ಮನುಷ್ಯನನ್ನು ಕುರಿತು ಹೇಳುವಾಗಲೂ ಕೂಡ ವಿಶುದ್ಧ ಕುರ್ಆನ್ ಹೇಳುವಂಥದ್ದು, ಅವನೆಂತವನು, ಅವನು ನಿಲ್ಲುವಾಗಲೂ, ಕುಳಿತುಕೊಳ್ಳುವಾಗಲೂ, ಮಲಗುವಾಗಲೂ ಅಲ್ಲಾಹನ ಕುರಿತು ಚಿಂತಿಸುವವನು. ಅಲ್ಲದೀನ ಯತಫಕ್ಕರೂನ ಫೀ ಖಲ್ಕಿಸ್ ಸಮಾವಾತಿ ವಲ್ ಅರ್ದಿ ವಖ್ತಿಲಾಫಿಲ್ ಲೈಲಿ ವನ್ ನಹಾರ್, ಈ ಭೂಮಿಯ ದೃಷ್ಟಾಂತಗಳ ಕುರಿತು, ಈ ಭೂಮಿ ಹಗಲಿರುಳಾಗುವುದರ ಕುರಿತು, ಸೂರ್ಯನ ಕುರಿತು, ಚಂದ್ರನ ಕುರಿತು, ಇವೆಲ್ಲವದರ ಕುರಿತು ಆಲೋಚಿಸುವವನು, ಅಧ್ಯಯನ ನಡೆಸುವವನಾಗಿದ್ದಾನೆ ಮುಅ್ಮಿನ್ ಅಂತೇಳಿ ವಿಶುದ್ಧ ಕುರ್ಆನ್ ಹೇಳ್ತದೆ. ಆದುದರಿಂದಲೇ ಮುಸ್ಲಿಂ ಕಲಿಯಬೇಕಾದವನು, ಮುಸ್ಲಿಂ ಅಧ್ಯಯನ ನಡೆಸಬೇಕಾದವನು. ಎಲ್ಲ ಅಧ್ಯಯನಗಳ ಅಂತಿಮ ಫಲ ಯಾವುದು ಅಂತ ಕೇಳಿದ್ರೆ, ರಬ್ಬನಾ ಮಾ ಖಲಕ್ತ ಹಾದಾ ಬಾತಿಲ ಸುಬ್ಹಾನಕ ಫಕಿನಾ ಅದಾಬನ್ನಾರ್, ಅಲ್ಲಾಹನೇ ಇದೆಲ್ಲವನ್ನೂ ಕೂಡ ನೀನು ಸುಮ್ಮನೆ ಹಾಗೆ ಸೃಷ್ಟಿಸಿಡಲಿಲ್ಲ, ನನ್ನನ್ನು ಕೂಡ ನೀನು ಸೃಷ್ಟಿಸಿದ್ದು ಯಾಕೆ, ಈ ಭೂಮಿಯನ್ನು ಸೃಷ್ಟಿಸಿದ್ದು ಯಾಕೆ, ಈ ಭೂಮಿಯಲ್ಲಿರುವಂತಹ ಈ ಪ್ರಪಂಚದಲ್ಲಿರುವಂತಹ ಈ ಗೋಳಗಳೆಲ್ಲವನ್ನು, ಗೃಹಗಳೆಲ್ಲವನ್ನು ಕೂಡ ಸೃಷ್ಟಿಸಿದ್ದು ಸುಮ್ಮನೆಯಲ್ಲ, ಇದೆಲ್ಲವನ್ನು ಕೂಡ ಯಾವುದೋ ಒಂದು ಲಕ್ಷ್ಯದೊಂದಿಗೆ ನೀನು ಸೃಷ್ಟಿಸಿದ್ದೀಯಾ. ಫಕಿನಾ ಅದಾಬನ್ನಾರ್, ಈ ನರಕಾಗ್ನಿಯಿಂದ ನೀನನ್ನು ರಕ್ಷಿಸಬೇಕು. ಅಲ್ಲಾಹನೆಡೆಗೆ ಅಂತ್ಯಗೊಳ್ಳುವುದಾಗಿದೆ ಈ ಎಲ್ಲ ವಿಜ್ಞಾನ ಅಧ್ಯಯನಗಳೆಲ್ಲದವೂ ಕೂಡ ಫಲ ಕೂಡ ಆ ಜ್ಞಾನವಾಗಿದೆ. ಮುಅ್ಮಿನಾದ ಮನುಷ್ಯನು ಪಡೆದುಕೊಳ್ಳಬೇಕಾದದ್ದು ಮದ್ರಸಾ ಇಲ್ಮಿನ ಕೇಂದ್ರವಾಗಿದೆ. ಈ ಮದ್ರಸಾ ಈ ಭಾರತದಲ್ಲಿ ಆರಂಭವಾದದ್ದು, ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿದೆ ಮದ್ರಸಾಗಳು.
1850ರಿಂದ 57ರವರೆಗೆ ನಡೆದಂತಹ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಆ ದಂಗೆ ಅದು ಕೇವಲ 57ರಲ್ಲಿ ಮಾತ್ರ ಆರಂಭವಾದದ್ದಲ್ಲ, ಅದು 1750ರಿಂದ ಆಚೆಗೆನೇ ಆರಂಭಗೊಂಡು 1800 ಆರಂಭದಿಂದಲೇ ಆರಂಭಗೊಂಡು 1857ರಲ್ಲಿ ಅದು ದೊಡ್ಡ ದಂಗೆಯಾಗಿ ಮಾರ್ಪಟ್ಟಿದ್ದರೆ ಆ ದಂಗೆಯ ಕುರಿತು ಬ್ರಿಟಿಷ್ ಇತಿಹಾಸಕಾರರು ಬರೆಯುವಂತಹ ಸಂದರ್ಭದಲ್ಲಿ ಹೇಳಿದಂತಹ ಒಂದು ಗೆರೆ ಇದೆ. ಮದ್ರಸಗಳು ರಾಷ್ಟ್ರೀಯತೆಯನ್ನು ಉದ್ದೀಪನಗೊಳಿಸುವಂತಹ ಕೇಂದ್ರಗಳಾಗಿ ಮಾರ್ಪಟ್ಟಿತು ಆ ಸಂದರ್ಭದಲ್ಲಿ. ಆದುದರಿಂದಲೇ ಮದ್ರಸಗಳ ವಿರುದ್ಧ ಬ್ರಿಟಿಷರು ಕ್ರಮವನ್ನು ಕೈಗೊಂಡರು. 1857ರ ದಂಗೆಯಲ್ಲಿ ಮಾತ್ರ 500,000 ಮುಸ್ಲಿಂ ವಿದ್ವಾಂಸರುಗಳು ದೆಹಲಿಯಿಂದ ಹಿಡಿದು ದೇಶದ ಉತ್ತರ ಭಾರತದ ಉದ್ದಗಲಕ್ಕೂ ಕೂಡ 50,000 ಮುಸ್ಲಿಂ ವಿದ್ವಾಂಸರುಗಳು ಆ ದಂಗೆಯಲ್ಲಿ ಮಾತ್ರ ಕೊಲೆಗೈಯಲ್ಪಟ್ಟರು ಬ್ರಿಟಿಷರ ಮೂಲಕ ಅಂತ. ಮುಸ್ಲಿಂ ವಿದ್ವಾಂಸರುಗಳಾಗಿದ್ದಾರೆ. ಮೊದಲು ಈ ಭಾರತ ದೇಶದಲ್ಲಿ ಬ್ರಿಟಿಷರು ಹರಾಮಾಗಿದ್ದಾರೆ, ಅವರ ಆಡಳಿತ ಹರಾಮಾಗಿದೆ ಅಂತೇಳಿ ಫತ್ವಾ ಕೊಟ್ಟದ್ದು. ಅದರ ನಂತರವಾಗಿತ್ತು ಶುದ್ಧೀಕರಣ ಎನ್ನುವಂತಹ ಪ್ರಕ್ರಿಯೆಯ ಮೂಲಕ ಹಿಂದೂ ಧಾರ್ಮಿಕ ನಾಯಕತ್ವವು ಕೂಡ ಅದಕ್ಕೆ ಮುಂದೆ ಬಂದದ್ದಾಗಿತ್ತು. ನಾನು ಹೇಳಿ ಬಂದದ್ದು ಈ ಮದ್ರಸಾ ನಂತರ ಸಮಸ್ತ ಕೇರಳ ಜಮ್ಇಯ್ಯತುಲ್ ಉಲಮಾ ಇವತ್ತು ಇದನ್ನು ಉದ್ಘಾಟಿಸಿದಂತಹ ಸಯ್ಯಿದುಲ್ ಉಲಮಾ ಇವತ್ತು ನಮಗೆ ನೇತೃತ್ವ ನೀಡುತ್ತಿರುವಂತಹ ಸಮಸ್ತ ಕೇರಳ ಜಮ್ಇಯ್ಯತುಲ್ ಉಲಮಾ ಮದ್ರಸಾ ಎನ್ನುವಂಥದ್ದು ನಮಗೆ ಅಲ್ಲಾಹ್ ಕೊಟ್ಟಂತಹ ಅತಿ ದೊಡ್ಡ ಅನುಗ್ರಹವಾಗಿದೆ. ನೀವು ಉತ್ತರ ಭಾರತ ಬೇಡ, ಉತ್ತರ ಕರ್ನಾಟಕದಲ್ಲಿ ಇವತ್ತು KIC ಅಧೀನದಲ್ಲಿ ಒಂದು 15 ಮದ್ರಸೆಗಳು ಆ ಪ್ರದೇಶದಲ್ಲಿ ನಾವು ನಡೆಸ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಕಾಣುವಂತಹ ಒಂದೊಂದು ದೃಶ್ಯಗಳಿವೆ. ಮುಸ್ಲಿಂ ಮೊಹಲ್ಲಾಗಳಿಗೆ ಹೋಗಿಕೊಂಡು ಆ ಮೊಹಲ್ಲಾದ ಪ್ರಧಾನಿ ಯಾರು ಅಂತ ಕೇಳಿದಾಗ ಆ ಪ್ರಧಾನಿಯ ಮನೆಗೆ ತಲುಪುವಾಗ ಆ ಪ್ರಧಾನಿಯ ಮನೆಯಲ್ಲಿ ದೇವರ ಕೊಠಡಿ ಇದೆ. ನನ್ನ ಕಣ್ಣಿನಲ್ಲಿ ಕಂಡವನು ನಾನು. ದೇವರ ಕೊಠಡಿಗಳಿವೆ. ಇನ್ನೊಂದು ಆರಾಧನೆಯ ಕುರಿತು ನಾವು ಸಣ್ಣದಾಗಿಸೋದಲ್ಲ, ಆದರೆ ಏಕದೈವ ವಿಶ್ವಾಸದಲ್ಲಿ ವಿಶ್ವಾಸವಿರಿಸಬೇಕಾದ ಮುಸ್ಲಿಂ ನಾಮಧೇಯದಲ್ಲಿ ಬೆಳೆದ 40-50 ವರ್ಷ ಪ್ರಾಯ ಇರುವಂತಹ ತನ್ನ ಮಕ್ಕಳು ತನ್ನ ಮೊಮ್ಮಕ್ಕಳೊಂದಿಗೆ ಒಂದು ಕುಟುಂಬದಲ್ಲಿ ಬದುಕುವಂತಹ ಕುಟುಂಬದ ಮನೆಯ ಒಳಗಡೆ ದೇವರ ಕೋಣೆಗಳು ನಿರ್ಮಿಸಲ್ಪಟ್ಟಿದೆ, ಅದನ್ನು ಕ್ರಮೀಕರಿಸಲ್ಪಟ್ಟಿದೆ. ಕಳೆದ ಬೆಂಗಳೂರಿನ ಸಮ್ಮೇಳನದ ಸಂದರ್ಭದಲ್ಲಿ ನಾನು ಕೆಲವೊಂದು ಹಳ್ಳಿಗಳಲ್ಲಿ, ನಾವೀಗ ಮದ್ರಸೆ ನಡೆಸುವಂತಹ ಕೆಲವೊಂದು ಹಳ್ಳಿಗಳಲ್ಲಿ ಒಂದು ಹಳ್ಳಿಗೆ ಹೋದಾಗ 40 ವರ್ಷದಿಂದ ಒಂದು ಮಸೀದಿ ಆ ಪ್ರದೇಶದಲ್ಲಿದೆ. ಆದರೆ 40 ವರ್ಷದಿಂದ ಆ ಮಸೀದಿ ಇರುವುದು 50 ಸ್ಕ್ವೇರ್ ಫೀಟ್ನಲ್ಲಿ. ಆ ಊರಿನಲ್ಲಿ 40 ವರ್ಷಗಳಿಂದ ಒಬ್ಬ ವಿದ್ಯಾರ್ಥಿಯೂ ಕೂಡ ಫಾತಿಹಾ ಕಲಿಯಲಿಲ್ಲ. ಆ ಊರಿನಲ್ಲಿ ಒಂದು ಮದ್ರಸಾ ಇಲ್ಲ. ಅಂತಹ ನೂರಾರಲ್ಲ ಸಾವಿರಾರು ಗ್ರಾಮಗಳನ್ನು ಇಂದಿಗೂ ಕೂಡ ನಿಮ್ಮ ಕಣ್ಣ ಮುಂದೆ ತೋರಿಸಬಹುದು. ಅಷ್ಟು ಗ್ರಾಮಗಳಿವೆ ಆ ಪ್ರದೇಶಗಳಲ್ಲಿ. ಮದ್ರಸಾಗಳಿಲ್ಲ, ಇಸ್ಲಾಂ ಇಲ್ಲ, ಇಸ್ಲಾಮಿನ ಪ್ರಾಥಮಿಕ ಜ್ಞಾನವೂ ಕೂಡ ಇಲ್ಲ. ಅಲ್ಲಿ ಹಣವಿಲ್ಲದೇನೂ ಅಲ್ಲ, ಅಲ್ಲಿ ಮದ್ರಸವನ್ನು ನಿರ್ಮಿಸಲಿಕ್ಕೆ ಸಂಪತ್ತಿಲ್ಲದೆ ಏನೂ ಅಲ್ಲ, ಎಲ್ಲವೂ ಅವರ ಕೈಯಲ್ಲಿದೆ. ಆದರೆ ಈ ಮದ್ರಸ ನಿರ್ಮಿಸಬೇಕು ಎನ್ನುವಂತಹ ಜ್ಞಾನ, ಈ ಮದ್ರಸ ನಿರ್ಮಿಸಿದ್ರೆ ಇದರಲ್ಲಿ ಅಲಿಫ್ ಬಾ ಹೇಳಿಕೊಡ್ಲಿಕ್ಕೆ ಬೇಕಾದಂತಹ ಉಲಮಾಗಳು ಈ ಉಮ್ಮತ್ತಿನ ಅತಿ ದೊಡ್ಡ ಅನುಗ್ರಹವಾಗಿದೆ. ಉಲಮಾ ಧಾರ್ಮಿಕ ಜ್ಞಾನ ಕಲಿತಂತಹ ವಿದ್ವಾಂಸರುಗಳು, ಆ ವಿದ್ವಾಂಸರುಗಳು ಇರುವುದರಿಂದಲೇ ಈ ಪ್ರಜ್ಞೆ ನಮಗೆ ಬೆಳೆದಿದೆ. ಉಲಮಾ ಉಮರಾ ಎನ್ನುವಂತಹ ಈ ಸಂಪರ್ಕದ ಮೂಲಕ ಇಲ್ಲಿ ನೇತೃತ್ವ ನೀಡುವಂತಹ ಅಬ್ದುಲ್ ಖಾದರ್ ಹಾಜಿ ಇರಬಹುದು, ಅಬೂಬಕರ್ ಹಾಜಿ ಇರಬಹುದು, ಈ ಉಮರಾಗಳು ಮತ್ತು ಈ ಉಲಮಾಗಳು ಪರಸ್ಪರ ಕೈ ಜೋಡಿಸಿಕೊಂಡಾಗ ನಮ್ಮ ಮಸೀದಿಗಳು ನಿರ್ಮಿಸಲ್ಪಟ್ಟಿತು, ನಮ್ಮ ಮದ್ರಸಗಳು ನಿರ್ಮಿಸಲ್ಪಟ್ಟಿತು. ನಮ್ಮ ಹಳೆಯ ಕಾಲದಲ್ಲಿ ನಮ್ಮ ವಿದ್ವಾಂಸರುಗಳು ಶೈಖುನಾ ಶಮ್ಸುಲ್ ಉಲಮಾ, ಕಣ್ಣಿಯತ್ ಉಸ್ತಾದರಂತಹ ಉಲಮಾಗಳು ಬಯಲು ಸೀಮೆಗಳಲ್ಲಿ ಕೈಯಲ್ಲಿ ಲಾಟನ್ನು ಹಿಡಿದುಕೊಂಡು ನಡೆದು ಹೋಗಿಕೊಂಡು ಮುಅ್ಮಿನ್ಗಳೆಡೆಯಲ್ಲಿ ನಸೀಹತ್ ನಡೆಸಿ ಅವರಿಗೆ ಪ್ರಾರ್ಥಿಸಿ ನಮ್ಮ ತಾಯಂದಿರು ಕೊಟ್ಟಂತಹ ಕಿವಿಯೋಲೆಗಳನ್ನು ಏಲಂ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಆಹಾರಕ್ಕಾಗಿ ಅಕ್ಕಿ ಹಾಕುವಾಗ ನಮ್ಮ ತಾಯಂದಿರು ಒಂದು ಹಿಡಿ ಅಕ್ಕಿಯನ್ನು ಬೇರೆ ಇಟ್ಟು ಅದನ್ನು ಮಸೀದಿಯಲ್ಲಿ ಕೊಂಡು ಬಂದು ಏಲಂ ಮಾಡಿಕೊಂಡು ಈ ರೀತಿಯಲ್ಲಿ ಉಲಮಾ ಉಮರಾ ವಿಶ್ವಾಸಿಗಳೆಲ್ಲರೂ ಸೇರಿಕೊಂಡು ಈ ಅಡಿಪಾಯವನ್ನು ನಿರ್ಮಿಸಿಕೊಂಡು ಇದಕ್ಕೆ ಸಮಸ್ತ ಕೇರಳ ಜಮ್ಇಯ್ಯತುಲ್ ಉಲಮಾ ಎನ್ನುವ ನಮ್ಮ ಉಲಮಾಗಳ ನಾಯಕತ್ವವನ್ನು ಕೊಟ್ಟುಕೊಂಡು ಈ ರೀತಿಯಲ್ಲಿ ಧಾರ್ಮಿಕವಾದ ಒಂದು ದೊಡ್ಡ ಅಡಿಪಾಯವನ್ನು ನಾವು ಸೃಷ್ಟಿಸಿಕೊಂಡಿದ್ದೇವೆ. ಅದರ ದೊಡ್ಡ ಫಲವಾಗಿದೆ ಈ ಮದ್ರಸಾ. ಈ ಮದ್ರಸಾ ಇರುವುದರಿಂದಲೇ ನಮ್ಮ ಮಕ್ಕಳು ಇಲ್ಲಿ ಹೋಗಿಕೊಂಡು ಫಾತಿಹಾ ಕಲಿಯುತ್ತಿದ್ದಾರೆ, ಕುರ್ಆನ್ ಕಲಿಯುತ್ತಿದ್ದಾರೆ. ನಾವು ಧಾರವಾಡ ಪ್ರದೇಶದಲ್ಲಿ ನಡೆಸುವಂತಹ ಮದ್ರಸದಲ್ಲಿ ಇವತ್ತು 30 ವರ್ಷ 25 ವರ್ಷ ಪ್ರಾಯ ಇರುವಂತಹ ಯುವಕರು ಸಹ ಬಂದುಕೊಂಡು
ನಮ್ಮ ಹತ್ತಿರ ಬಂದುಕೊಂಡು ನಮ್ಮ ಮದರಸದಲ್ಲಿ ಕುಳಿತುಕೊಂಡು ಕಲೀಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಅವರಿಗೆ ಖೇದವಿದೆ. ಇವತ್ತು ಒಂದು ಫಾತಿಹಾ ಓದಲಿಕ್ಕೂ ಕೂಡ 50-60 ವರ್ಷ ಪ್ರಾಯವಾದವನಿಗೂ ಕೂಡ ಫಾತಿಹಾ ಓದಲಿಕ್ಕೂ ಕೂಡ ಗೊತ್ತಿಲ್ಲದಿದ್ದರೆ, ನಮ್ಮ ಸಣ್ಣ ಮಕ್ಕಳು ಕೂಡ ತಜ್ವೀದ್ ಅನುಸಾರವಾಗಿ ಫಾತಿಹಾ ಓದ್ತದೆ, ಎದ್ದು ನಿಂತುಕೊಂಡು ಭಾಷಣ ನಡೆಸ್ತದೆ. ಮೈಸೂರಿನಲ್ಲಿ ಸಮಸ್ತದ ಸಮ್ಮೇಳನ ನಡೆದಂತಹ ಸಂದರ್ಭದಲ್ಲಿ 20 ಜಿಲ್ಲೆಗಳಿಂದ ಅಂತಹ ವಿದ್ಯಾರ್ಥಿಗಳು ಬಂದರು. ವೇದಿಕೆಯಲ್ಲಿ ಎದ್ದು ನಿಂತುಕೊಂಡು ಭಾಷಣ ಮಾಡಿದ್ರು, ಹಬೀಬರ ಮದಹೆ ಹೇಳಿದ್ರು. ಸಮಸ್ತದ ಆ ನಿಯತ್ತಿನ, ಸಮಸ್ತದ ಉಲಮಾಗಳ ಆ ನಿರ್ದೇಶನದವರ ಬರಕತ್ತಿನ ಫಲದಿಂದ ಅಲ್ಹಮ್ದುಲಿಲ್ಲಾ ಈ ಮದ್ರಸ ಬೆಳೆಯುತ್ತಲೇ ಇದೆ. ಇನ್ನಷ್ಟು ಕಾಲ ಇದನ್ನು ಬೆಳೆಸಿಕೊಂಡು ಹೋಗಲಿಕ್ಕೆ ಈ ಉಮ್ಮತ್ತಿನ ನಾಯಕತ್ವಕ್ಕೆ ಅಲ್ಲಾಹು ತೌಫೀಕ್ ನೀಡಲಿ ಅಂತೇಳಿ ಪ್ರಾರ್ಥಿಸ್ತಾ ನನ್ನ ಮಾತನ್ನು ವಿರಾಮಗೊಳಿಸುವುದಕ್ಕಿಂತ ಮೊದಲು, ಈ ದೇಶದ ಜಾತ್ಯತೀತತೆಯ ದೊಡ್ಡ ಹಬ್ಬ ಪ್ರಜಾಪ್ರಭುತ್ವದ ದಿನ ಜನವರಿ 26 ಈ ದೇಶದಲ್ಲಿ ಬರ್ತಾ ಇದೆ. SKSSF ಬಹುಶಃ ದೇಶದಲ್ಲಿಯೇ ಪ್ರಜಾಪ್ರಭುತ್ವದ ಹಬ್ಬವನ್ನು SKSSF ಅರ್ಥಪೂರ್ಣವಾಗಿ ಆಚರಿಸುವಷ್ಟು ಆಚರಣೆ ಇನ್ನೊಂದು ಸಂಘಟನೆ ಈ ದೇಶದಲ್ಲಿ ನಡೆಸ್ತದೋ ನನಗೆ ಸಂಶಯವಿದೆ. ಇಡೀ ದೇಶದಾದ್ಯಂತ, ಅದರಲ್ಲೂ ಕೂಡ ಕರ್ನಾಟಕದ 13 ಜಿಲ್ಲಾ ಕೇಂದ್ರಗಳಲ್ಲಿ SKSSF ಈ ವರ್ಷ ಮಾನವ ಸರಪಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಸಾವಿರಾರು SKSFನ ಕಾರ್ಯಕರ್ತರು ಸೇರ್ತಾ ಇದ್ದಾರೆ. ಸಂವಿಧಾನವನ್ನು ಹೊಡೆದುರುಳಿಸಲಿಕ್ಕೆ, ಇಲ್ಲದಾಗಿಸಲಿಕ್ಕೆ ಪ್ರಯತ್ನಗಳು ನಡೆಯುವಾಗ ಈ ಸಂವಿಧಾನದ ಕಾವಲಾಳುಗಳಾಗಿ ನಾವು ನಿಲ್ತೇವೆ ಎನ್ನುವಂತಹ ಪ್ರತಿಜ್ಞೆಯನ್ನು ಲಕ್ಷಾಂತರ ಕಾರ್ಯಕರ್ತರು ಒಂದೇ ಸಮಯದಲ್ಲಿ ಕೈಗೊಳ್ತಾ ಇದ್ದಾರೆ. ಅದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಈಸ್ಟ್ ಸಮಿತಿಯು ಕುಂಬ್ರದಲ್ಲಿ ಮಾನವ ಸರಪಳಿಯನ್ನು ನಡೆಸ್ತಾ ಇದೆ. ಕುಂಬ್ರ ನಗರ ಅದಕ್ಕೆ ಸಾಕ್ಷಿಯಾಗ್ತಾ ಇದೆ. ಪ್ರೀತಿಯ ಬೆಳ್ಳಾರೆಯ, ನೆಟ್ಟಾರಿನ ಈ ಪರಿಸರದ ಪ್ರತಿಯೊಬ್ಬನೂ ಕೂಡ ಆ ಕಾರ್ಯಕ್ರಮದಲ್ಲಿ ಬಂದುಕೊಂಡು ಸೇರಬೇಕು, ಮಾತ್ರವಲ್ಲ ಆ ಕಾರ್ಯಕ್ರಮದ ಪ್ರಚಾರಕರಾಗಿ ಸೇರಿಕೊಳ್ಳಬೇಕು ಅಂತೇಳಿ ವಿನಂತಿಸ್ತಾ ಈ ಕಾರ್ಯಕ್ರಮದಲ್ಲಿ ಇಷ್ಟು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ವಿಶೇಷವಾಗಿ ನಿಮ್ಮೆಲ್ಲರನ್ನೂ ಕೂಡ ಕೃತಜ್ಞತೆಯೊಂದಿಗೆ ನೆನಪಿಸ್ತಾ ನನ್ನ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. നമ്മുടെ എളിയ ക്ഷണം സ്വീകരിച്ച് ഈ